ಮಲಯಾಳಂ ಸಿನಿಮಾ ಥ್ರಿಲ್ಲರ್ಸ್ ಅಂದ್ರೆ ಈಗ ಕ್ವಾಲಿಟಿಗೆ ಒಂದು ಸಪರೇಟ್ ಬೆಂಚ್ ಮಾರ್ಕ್ ಆಗ್ಬಿಟ್ಟಿದೆ. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ಇರಲಿ, ಸೈಕಲಾಜಿಕಲ್ ಡ್ರಾಮಾಸ್ ಇರಲಿ ಅಥವಾ ಹಾರರ್ ಥ್ರಿಲ್ಲರ್ಸ್ ಇರಲಿ, ಇವರು ಆಡಿಯನ್ಸ್ ಗಳನ್ನ ಸ್ಟೋರಿ ಒಳಗಡೆ ಎಳೆಯೋದ್ರಲ್ಲಿ ಎಕ್ಸ್ಪರ್ಟ್ಸ್. ಸೊ ಇವತ್ತು ಮತ್ತೊಮ್ಮೆ ಈ ಮ್ಯಾಡ್ ಮಲ್ಲು ಥ್ರಿಲ್ಲರ್ಸ್ ನ ಪಾರ್ಟ್ 4 ನಲ್ಲಿ ಕೆಲವೊಂದು ಮೈಂಡ್ ಬ್ಲೋಯಿಂಗ್ ಥ್ರಿಲ್ಲರ್ಸ್ ನ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಕಲಂ ಕಾವಾಲ್ ಮಮ್ಮೂಟಿ ತರ ಸ್ಟಾರ್ ನೋಡ್ತಾ ಇದ್ರೆ, ಆಕ್ಟಿಂಗ್ ನ ಕಡೆಗಿನ ಅವರ ಆಸಕ್ತಿ ನೋಡ್ತಾ ಇದ್ರೆ ಎಂತವರಿಗೂ ಅದು ಇನ್ಸ್ಪೈರಿಂಗ್. ಕಲಂ ಕಾವಾಲ್, ಕಾತಲ್ ಅಂತಹ ಸಿನಿಮಾಗಳಲ್ಲಿ ಅವರು ಚೂಸ್ ಮಾಡ್ಕೊಂಡಂತಹ ರೋಲ್ಸ್ ನ ಆ ಏಜ್ ನಲ್ಲಿರುವಂತಹ ಯಾವ ಆಕ್ಟರ್ ತಾನೇ ಚೂಸ್ ಮಾಡ್ತಿದ್ರು ಹೇಳಿ. ಇಲ್ಲಿನ ಕತೆ ಸುತ್ತೋದು ಸ್ಟ್ಯಾನ್ಲಿ ದಾಸ್ ಪ್ಲೇಡ್ ಬೈ ಮಮ್ಮೂಟಿ ಅಂಡ್ SI ಜಯಕೃಷ್ಣನ್ ಪ್ಲೇಡ್ ಬೈ ವಿನಾಯಕನ್. ಕೊಟ್ಟಕೋನಂ ಎಂಬ ಊರಿನಲ್ಲಿ ಅರ್ಲಿ 2000s ಅಲ್ಲಿ ಸೆಟ್ ಆಗಿರುವಂತಹ ಈ ಕಥೆಯಲ್ಲಿ ಒಂದೇ ಪ್ಯಾಟರ್ನ್ ನಲ್ಲಿ ಲೇಡೀಸ್ ಕಾಣೆ ಆಗ್ತಾ ಇದಾರೆ. ಅದರಲ್ಲೂ ಅವರು ಐದರ್ ಡಿವರ್ಸ್ಡ್ ಅಥವಾ ಗಂಡನನ್ನ ಕಳ್ಕೊಂಡಿರೋರು. ಹೀಗೆ ಜಯಕೃಷ್ಣನ್ ಇಲ್ಲಿನ ಇನ್ವೆಸ್ಟಿಗೇಷನ್ ನ ಶುರು ಮಾಡಿದಾಗ ಏನಾಯ್ತು, ನಮ್ಮ ಬ್ಯಾಡ್ ಆಸ್ ವಿಲನ್ ಸ್ಟ್ಯಾನ್ಲಿ ದಾಸ್ ಸಿಗಾಕೊಂಡ. ಅವನು ಯಾಕೆ ಈ ತರದ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದಲ್ಲಿ ಸಿಂಪಲ್ ಕತೆ ಇದ್ರು ಅದನ್ನ ಸ್ಕ್ರೀನ್ ಪ್ಲೇ ಮೂಲಕ ಸ್ಪೆಷಲ್ ಮಾಡಿದ್ದಾರೆ. ಮಮ್ಮೂಟಿ ಅವರ ಪರ್ಫಾರ್ಮೆನ್ಸ್ ಒಂದು ಸ್ಟ್ಯಾಂಡ್ ಔಟ್ ಅಂತ ಹೇಳ್ತೀನಿ. ಮಲಯಾಳಂ ಸಿನಿಮಾಗಳು ತುಂಬಾ ಸ್ಲೋ ಇರುತ್ತೆ ಅಂತ ಸುಮಾರು ಜನ ಹೇಳೋದನ್ನ ಕೇಳಿದೀವಿ, ಬಟ್ ಇಲ್ಲಿ ಎರಡು ಹಾಫ್ಸ್ ಅಲ್ಲೂ ಈಕ್ವಲಿ ಎಂಗೇಜಿಂಗ್ ಆಗಿತ್ತು. ಸೋನಿ ಲೈವ್ ನಲ್ಲಿ ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಐ ಆಮ್ ಕಾತಲನ್ ಇದನ್ನ ಟೆಕ್ನಾಲಜಿಕಲ್ ಥ್ರಿಲ್ಲರ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ನಸ್ಲನ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ವಿಷ್ಣು ಎಂಬ ಪಾತ್ರದ ಸುತ್ತ. ಬ್ರೇಕಪ್, ಕೋಪ, ಫ್ರಸ್ಟ್ರೇಷನ್ ಇವೆಲ್ಲದರ ನಡುವೆ ಜೂಜಾಡ್ತಿರುವಂತಹ ಇವನು ಮಾಡುವಂತಹ ಒಂದು ಕೆಲಸದಿಂದ ಒಂದು ದೊಡ್ಡ ಅನಾಹುತ ಸಂಭವಿಸುತ್ತೆ ಅಂಡ್ ಇವನ್ ಲೈಫು ಉಲ್ಟಾ ಪಲ್ಟಾನ ಆಗೋಗ್ಬಿಡುತ್ತೆ. ಸೊ ಏನದು, ಇದಕ್ಕೂ ಟೆಕ್ನಾಲಜಿ ಥ್ರಿಲ್ಲರ್ ಅಂತ ಇರೋದಕ್ಕೂ ಏನ್ ಕಾರಣ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಟೆಕ್ನಾಲಜಿಕಲ್ ಥ್ರಿಲ್ಲರ್ಸ್ ನ ಎಂಗೇಜಿಂಗ್ ಆಗಿ ಗ್ರೌಂಡೆಡ್ ಫೀಲ್ ಜೊತೆಗೆ ಪ್ರೆಸೆಂಟ್ ಮಾಡೋದು ಈಸಿ ಅಲ್ಲ. ಆದ್ರೆ ಐ ಆಮ್ ಕಾತಲನ್ ಆ ಬ್ಯಾಲೆನ್ಸ್ ಅನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ನಸ್ರನ್ ಅವರ ಪರ್ಫಾರ್ಮೆನ್ಸ್ ಆನ್ ಪಾಯಿಂಟ್ ಇತ್ತು ಅಂಡ್ ಎಲ್ಲಾ ಕಡೆ ಅವರು ಈ ರೋಲ್ಗೆ ಪರ್ಫೆಕ್ಟ್ ಫಿಟ್ ಅನ್ನುವಂತಹ ಫೀಲ್ ಅನ್ನ ಬರ್ಸ್ಬಿಟ್ರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಅಂಡ್ ಎಡಿಟಿಂಗ್ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದಂತಹ ವಿಷಯ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಪ್ರೈಮ್ ವಿಡಿಯೋ ಹಾಗೂ ಮನೋರಮಾ ಮ್ಯಾಕ್ಸ್ ನಲ್ಲಿ ಅವೈಲಬಲ್ ಇದೆ. ಚೋಳ ಇದು ಜೋಜು ಜಾರ್ಜ್, ನಿಮಿಷಾ ಸಜಯನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಸ್ಟೋರಿ ರಿವಾಲ್ವ್ ಆಗೋದು ಜಾನಕಿ ಅನ್ನುವಂತಹ ಪಾತ್ರದ ಸುತ್ತ. ಇವಳು ಹಾಗೂ ಇವಳ ಬಾಯ್ ಫ್ರೆಂಡು ಒಂದು ದಿನ ಟ್ರಿಪ್ಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಜಾನಕಿಯ ಬಾಸ್ ಕೂಡ ಇರ್ತಾನೆ. ಜಾಲಿಯಾಗಿ ಶುರುವಾಗುವಂತಹ ರೈಡು ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ನ ತಗೊಳುತ್ತೆ. ಏನ ಟರ್ನು, ಟ್ರಿಪ್ಗೆ ಹೋದಂತಹ ಇವರು ವಾಪಸ್ ಸೇಫ್ ಆಗಿ ಬಂದ್ರ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಇಲ್ಲಿ ಮನುಷ್ಯನ ಒಂದು ಡಾರ್ಕ್ ಸೈಡ್ ನ ತೋರಿಸಿದ್ದಾರೆ. ಬೇರೊಬ್ಬನ ದುರ್ಬಲತೆ ಏನು ಅಂತ ಗೊತ್ತಾದ್ರೆ ಮನುಷ್ಯ ಅದನ್ನ ಒಂದಲ್ಲ ಒಂದು ರೀತಿ ಎಕ್ಸ್ಪ್ಲಾಯ್ಟ್ ಮಾಡೇ ಮಾಡ್ತಾನೆ ಅನ್ನೋದನ್ನ ಸಿಂಬಾಲಿಕಲಿ ಚೆನ್ನಾಗಿ ತೋರಿಸಿದ್ದಾರೆ. ಜೋಜು ಜಾರ್ಜ್ ಅವರ ಪರ್ಫಾರ್ಮೆನ್ಸ್ ಅಂತೂ ಸಿಕ್ಕಾಪಟ್ಟೆ ನ್ಯಾಚುರಲ್ ಆಗಿದೆ. ಸಿನಿಮಾದಲ್ಲಿನ ಸಿನಿಮಾಟೋಗ್ರಫಿ ತುಂಬಾ ರಿಯಲಿಸ್ಟಿಕ್ ಆಗಿತ್ತು. ಬೆಟ್ಟ ಗುಡ್ಡಗಳನ್ನ ತೋರಿಸಿರುವಂತಹ ರೀತಿ ನನಗಿಷ್ಟ ಆಯ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸಾಲಿಡ್ ವಾಚ್. ಪ್ರೈಮ್ ವಿಡಿಯೋ ಹಾಗೂ ಆಪಲ್ ಟಿವಿನಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ ಇಂಗ್ಲಿಷ್ ಸಬ್ ಟೈಟಲ್ಸ್. ಆವಸಾವ್ಯೂಹಂ ಮಲಯಾಳಂ ಸಿನಿಮಾ ಅಂದ್ರೆ ಪ್ರತಿ ಬಾರಿ ನಾವು ಏನೋ ಒಂದು ಹೊಸತನವನ್ನ ನಿರೀಕ್ಷೆ ಮಾಡ್ತೀವಿ. ಅದು ಸ್ಟೋರಿ ಟೆಲ್ಲಿಂಗ್ ನಲ್ಲೇ ಆಗ್ಲಿ, ಆರ್ಟಿಸ್ಟಿಕ್ ಆಗೇ ಇರ್ಲಿ, ಏನೋ ಒಂದು ಹೊಸದಾಗಿ ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ಈ ಸಿನಿಮಾ ಕೂಡ ಅದೇ ಸಾಲಿಗೆ ಸೇರುತ್ತೆ ಅಂತ ಖಂಡಿತ ಹೇಳ್ಬೋದು. ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ ಎರಡು ಪ್ಯಾರಲಲ್ ಟ್ರ್ಯಾಕ್ ಗಳು ನಡೆಯುತ್ತೆ. ಫಸ್ಟ್ ಟ್ರ್ಯಾಕ್ ಅಲ್ಲಿ ಒಂದು ಬಗೆಯ ಕಪ್ಪೆಯನ್ನು ಹುಡ್ಕೊಂಡು ಹೋಗುವಂತಹ ಸೈಂಟಿಸ್ಟ್ ನ ಬಗ್ಗೆ ಇದೆ. ಸೆಕೆಂಡ್ ಟ್ರ್ಯಾಕ್ ನಲ್ಲಂತೂ ರಿವೆಂಜ್ ಸ್ಟೋರಿ ನೋಡೋದಕ್ಕೆ ಸಿಗುತ್ತೆ. ಈ ಎರಡೂ ಪ್ಲಾಟ್ಸ್ ನಿಂದ ಡೈರೆಕ್ಟ್ರು ನಮ್ಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಇಲ್ಲಿ ಕತೆ ಹೇಳಿರುವಂತಹ ವಿಧಾನ. ಆಡಿಯನ್ಸ್ಗೆ ಯಾವುದರ ಬಗ್ಗೆನೂ ಸಂಪೂರ್ಣವಾದ ಕ್ಲಾರಿಟಿ ಕೊಡಲ್ಲ. ವಿಭಿನ್ನವಾದ ನರೇಶನ್ ನ ಬಳಸಿದ್ದಾರೆ. ಅಲ್ಲಲ್ಲಿ ಕುತೂಹಲ ಮೂಡಿಸಿ ಪ್ರಶ್ನೆಗಳನ್ನ ಕೇಳ್ತಾ ಕತೆ ಮುಂದಕ್ಕೆ ಸಾಗುತ್ತೆ. ಈ ಲಿಸ್ಟ್ ನಲ್ಲಿರುವಂತಹ ಬೇರೆ ಸಿನಿಮಾಗಳ ತರ ಥ್ರಿಲ್ ಮಾಡಿಸುತ್ತೆ ಅನ್ನೋದಕ್ಕಾಗಲ್ಲ. ಇಲ್ಲಿ ಬೇರೆ ತರದ್ದೇ ಥ್ರಿಲ್ಲು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಹೇಳಕ್ಕೆ ಅಥವಾ ಹೊಗಳಕ್ಕೆ ಹೋದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಯುನೀಕ್ ವಾಚ್. ಸೋನಿ ಲೈವ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಕಾರ್ಬನ್ ಇದು ಫಹದ್ ಫಾಜಿಲ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಸರ್ವೈವಲ್ ಡ್ರಾಮಾ ಥ್ರಿಲ್ಲರ್ಗೆ ಸೇರುವಂತಹ ಈ ಸಿನಿಮಾದ ಕತೆ ಸುತ್ತೋದು ಸಿಬಿ ಎಂಬ ಪಾತ್ರದ ಸುತ್ತ. ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇರುವಂತಹ ಒಬ್ಬ ಆರ್ಡಿನರಿ ಮ್ಯಾನ್ ಇವನು.
ಸಾಲ, ಸೋಲುಗಳು ಮತ್ತು ಪ್ರೆಷರ್ ಇಂದ ಬೇಸತ್ತಿರುವಂತಹ ಇವನು ಒಂದು ಹಿಡನ್ ಟ್ರೆಷರ್ ಬಗ್ಗೆ ಗೊತ್ತಾದ ಮೇಲೆ ರಿಸ್ಕಿ ಜರ್ನಿ ಒಂದಕ್ಕೆ ಹೋಗ್ತಾನೆ. ಆದ್ರೆ ಆ ಜರ್ನಿ ಸಿಂಪಲ್ ಅಡ್ವೆಂಚರ್ ಅಲ್ಲ, ಫಿಸಿಕಲಿ ಮತ್ತು ಮೆಂಟಲಿ ಇವನನ್ನ ಸಂಪೂರ್ಣವಾಗಿ ಟೆಸ್ಟ್ ಮಾಡುತ್ತೆ. ಏನಿ ಟ್ರೆಷರ್ ನ ಕತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾ ಟ್ರೆಷರ್ ಹಂಟ್ ಮೇಲೆ ಬೇಸ್ ಆಗಿದ್ರು ಕೂಡ ಇಲ್ಲಿ ಮೇನ್ ಫೋಕಸ್ ಮೇನ್ ಲೀಡ್ ಸಿಬಿ ಮೇಲೆ ಇಡ್ಲಾಗಿದೆ. ಮನುಷ್ಯ ತನಗೆ ಬೇಕಾದದನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಹರಸಾಹಸವನ್ನ ಮಾಡ್ತಾನೆ ಅನ್ನೋದನ್ನ ಸಿಂಬಾಲಿಕಲಿ ಹೇಳಿದ್ದಾರೆ. ಸಿನಿಮಾದ ಕತೆ ಸಿಕ್ಕಾಪಟ್ಟೆ ಗ್ರಿಪ್ಪಿಂಗ್ ಆಗಿದೆ. ಸಿನಿಮಾ ನೋಡುವ ವೇಳೆ ಯಾವ ಬೇರೆ ವಿಷಯಗಳ ಮೇಲೂ ನಮಗೆ ಗಮನ ಹೋಗಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸಾಲಿಡ್ ವಾಚ್. ZEE5 ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಅಂಜಾಮ್ ಪಾತಿರಾ ಇದು ಕ್ರೈಮ್ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಸಿನಿಮಾ. ಇಲ್ಲಿ ಕುಂಚಕೋ ಬಾಬನ್ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಅನ್ವರ್ ಹುಸೈನ್. ಇವನೊಬ್ಬ ಕ್ರಿಮಿನಾಲಜಿಸ್ಟ್, ಅಂದ್ರೆ ಕ್ರೈಮ್ ನ ಅಲ್ಲಿನ ಪರಿಣಾಮಗಳನ್ನ ಅಂಡ್ ಸೊಸೈಟಿಗೆ ಆಗುವಂತಹ ಇಂಪ್ಯಾಕ್ಟ್ ಅನ್ನ ಸ್ಟಡಿ ಮಾಡೋನು. ಸಿಟಿಯಲ್ಲಿ ಪೊಲೀಸ್ ಆಫೀಸರ್ಸ್ ಅನ್ನೇ ಟಾರ್ಗೆಟ್ ಮಾಡಿ ಸೀರಿಯಲ್ ಕಿಲ್ಲಿಂಗ್ಸ್ ನಡೀತಾ ಇದಾವೆ. ಸೊ ಈ ಕಿಲ್ಲರ್ ಯಾರು, ಯಾಕೆ ಸ್ಪೆಸಿಫಿಕಲಿ ಪೊಲೀಸ್ ಆಫೀಸರ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿನ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಯುನಿಕ್ ಆಗಿತ್ತು. ಡೈರೆಕ್ಟ್ರು ಅಲ್ಲಲ್ಲಿ ಕ್ಲೂಸ್ ಅನ್ನ ಪ್ಲೇಸ್ ಮಾಡ್ತಾರೆ, ಆಡಿಯನ್ಸ್ಗೆ ಇಂಡೈರೆಕ್ಟ್ ಆಗಿ ಹಿಂಟ್ಸ್ ಅನ್ನ ಕೊಡ್ತಾ ಇರ್ತಾರೆ. ಬಟ್ ಅದು ನಮಗೆ ಗೊತ್ತಾಗೋದು ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಮಾತ್ರ. ಸ್ಟೋರಿನ ನೋಡೋದಾದ್ರೆ ಇದು ಪ್ಯೂರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಎಮೋಷನಲ್ ಆಂಗಲ್ ಇದ್ರೂ ಕೂಡ ಮೈನ್ ಫೋಕಸ್ ಮಿಸ್ಟ್ರಿ ಮೇಲೆನೆ ಹೋಗುತ್ತೆ. ಕೆಲವು ಟ್ವಿಸ್ಟ್ ಪ್ರೆಡಿಕ್ಟಬಲ್ ಅಂತ ಅನಿಸ್ಬೋದು ಕೆಲವ್ರಿಗೆ, ಆದ್ರೆ ಓವರ್ ಆಲ್ ಪ್ಯಾಕೇಜ್ ನ ತಗೊಂಡ್ರೆ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಈ ಸಿನಿಮಾ ಯೂಟ್ಯೂಬ್ ಅಲ್ಲೇ ಹಿಂದಿ ಭಾಷೆಯಲ್ಲಿ ಫ್ರೀ ಆಗಿ ಅವೈಲಬಲ್ ಇದೆ. ವೆಟ್ಟಾ ಮೈಂಡ್ ಗೇಮ್ಸ್ ಮತ್ತು ಸೈಕಲಾಜಿಕಲ್ ಮ್ಯಾನಿಪುಲೇಷನ್ ಮೇಲೆ ಬಿಲ್ಡ್ ಆಗಿರುವಂತಹ ಅಂಡರ್ ರೇಟೆಡ್ ಮಲಯಾಳಂ ಥ್ರಿಲ್ಲರ್ ಅಂದ್ರೆ ವೇಟಾ ಟಾಪ್ ಅಲ್ಲಿ ಬರುತ್ತೆ. ಇದು ಮಾಮೂಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಸಿನಿಮಾ ತರ ಸ್ಟಾರ್ಟ್ ಆಗುತ್ತೆ. ಆದ್ರೆ ಸ್ಟೋರಿ ಅನ್ಫೋಲ್ಡ್ ಆಗ್ತಾ ಹೋದಂಗೆ ಆಡಿಯನ್ಸ್ ನ ಪ್ರಿಡಿಕ್ಷನ್ಸ್ ಎಲ್ಲ ಫೇಲ್ ಆಗುತ್ತೆ. ಇಲ್ಲಿ ಮಂಜು ವಾರಿಯರ್, ಕುಂಚಕೋ ಬಾಬನ್ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ಶ್ರೀ ಬಾಲಾ ಎಂಬ ಪೊಲೀಸ್ ಆಫೀಸರ್ನ ಸುತ್ತ. ಒಂದು ಕಷ್ಟವಾದ ಕಿಡ್ನಾಪಿಂಗ್ ಕೇಸು ಇವಳ ಕೈಗೆ ಬಂದು ಸೇರುತ್ತೆ. ಅಂಡ್ ಅದನ್ನ ಸಾಲ್ವ್ ಮಾಡೋದಕ್ಕೆ ಹೊರಟಾಗ ಏನೆಲ್ಲ ಅಡಗಿರುವಂತಹ ಸತ್ಯಗಳು ಬಯಲಾದವು ಅನ್ನೋದನ್ನ ನೀವು ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಕತೆ ಸ್ಟಾರ್ಟಿಂಗು ನಾರ್ಮಲ್ ಅಂತ ಅನ್ಸುತ್ತೆ, ಬಟ್ ಮುಂದೆ ಹೋದಂಗೆ ಆ ಟ್ವಿಸ್ಟು, ಆ ಟರ್ನ್ಸು, ಅವುಗಳನ್ನ ಪ್ಲೇಸ್ ಮಾಡಿರುವಂತಹ ರೀತಿ ಎಲ್ಲವೂ ನಿಮ್ಮನ್ನ ಸ್ಕ್ರೀನ್ಗೆ ಅಂಟಿಸಿ ಕೂರ್ಸೋ ತರ ಇದೆ ಅಂತ ಹೇಳ್ತೀನಿ. ಇಲ್ಲಿನ ಕೆಲವು ಡೈಲಾಗ್ಸ್ ಕೂಡ ವೆಲ್ ರಿಟನ್ ಅಂತ ಅನ್ಸಿದ್ವು. ಅಂಡ್ ಎಮೋಷನಲಿ ಕೂಡ ಈ ಸಿನಿಮಾ ಒಂದು ಸಟಲ್ ಮೆಸೇಜ್ ಅನ್ನ ಕೊಟ್ಟಿದೆ. ಸೊ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸಾಲಿಡ್ ವಾಚ್. ಈ ಸಿನಿಮಾ ಮಲಯಾಳಂನಲ್ಲಿ ಸನ್ ನೆಕ್ಸ್ಟ್ ಅಂಡ್ ಹಿಂದಿಯ ಫ್ರೀ ವರ್ಷನ್ ಯೂಟ್ಯೂಬ್ ನಲ್ಲಿ ಅವೈಲಬಲ್ ಇದೆ. ಆಟಮ್ 2024ರ ನ್ಯಾಷನಲ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಫೀಚರ್ ಫಿಲಂ ಖ್ಯಾತಿ ಪಡೆದಿರುವಂತಹ ಈ ಸಿನಿಮಾದಲ್ಲಿ ಹ್ಯೂಮನ್ ಸೈಕಾಲಜಿ ಮೇಲೆ ಒಂದು ಎಸ್ಸೆನೆ ಬರೆದು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿನ ಕತೆ ಸುತ್ತೋದು ಥಿಯೇಟರ್ ಗ್ರೂಪ್ ನ ಸುತ್ತ. ಇಲ್ಲಿ ಇರೋರೆಲ್ಲ ಗಂಡಸ್ರೆ ಅಂಡ್ ಇರೋದು ಫಿಮೇಲ್ ಆರ್ಟಿಸ್ಟ್ ಒಬ್ಳೆ. ಒಂದು ಪ್ಲೇನ ಸಕ್ಸಸ್ ಪಾರ್ಟಿ ಮಾಡ್ತಾ ಇರ್ತಾರೆ ಅಂಡ್ ಇವಳ ಮೇಲೆ ಹರಾಸ್ಮೆಂಟ್ ನಡೆಯುತ್ತೆ. ಸೊ ಈ ನೀಚ ಕೆಲಸ ಮಾಡಿರೋರು ಯಾರು, ಯಾಕೆ ಅಂಡ್ ನಿಜವಾಗ್ಲೂ ಹರಾಸ್ಮೆಂಟ್ ನಡೆದಿದ್ಯಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂದ್ರೆ ರೈಟಿಂಗ್ ಮತ್ತು ಕಾನ್ವರ್ಸೇಷನ್ಗಳು. ಸಿನಿಮಾ ಆಲ್ಮೋಸ್ಟ್ ಡೈಲಾಗ್ಸ್ ಮೇಲೆ ನಿಂತಿದೆ, ಆದ್ರೆ ಒಂದೇ ಒಂದು ಸೀನ್ ಅಲ್ಲೂ ಕೂಡ ಬೋರ್ ಆಗಲ್ಲ. ಒಂದೊಂದು ಕ್ಯಾರೆಕ್ಟರ್ಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಇದೆ, ಡಿಫ್ರೆಂಟ್ ಪರ್ಪಸ್ಸು ಇದೆ. ಆಡಿಯನ್ಸ್ ಕೂಡ ಯಾರ್ ಸೈಡ್ ತಗೋಬೇಕು ಅಂತ ಕನ್ಫ್ಯೂಸ್ ಆಗ್ತಾರೆ. ಅಂಡ್ ಕತೆ ಕೂಡ ಎಂಗೇಜಿಂಗ್ ಆಗಿದೆ. ಆ ಥ್ರಿಲ್ ಎಲಿಮೆಂಟ್ಸ್ ಒಳ್ಳೆ ಫೀಲ್ ಅನ್ನ ಕೊಡುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ದೃಶ್ಯಂ ಸೀರೀಸ್. ಈಗ ನಾವು ಮಲಯಾಳಂ ಸಿನಿಮಾನ ಸಿಕ್ಕಾಪಟ್ಟೆ ಹೊಗಳ್ತಾ ಇರ್ತೀವಿ. ವಾಹ್, ಎಂತ ಬ್ರಿಲಿಯಂಟ್ ಥ್ರಿಲ್ಲರ್ಸ್ ಮಾಡ್ತಾರೆ ಅಂತ ಕೊಂಡಾಡ್ತಾ ಇರ್ತೀವಿ. ಬಟ್ ಅದಕ್ಕೆ ಒಂದು ಬುನಾದಿ ಅಂತ ಇಟ್ಟಿದ್ದು ದೃಶ್ಯಂ ಸಿನಿಮಾ. ದೃಶ್ಯಂ 1 ಬಂದಾಗ ಮಲಯಾಳಂ ಇಂಡಸ್ಟ್ರಿ ಬೇರೆ ಎಲ್ರಿಗೂ ಅಷ್ಟಾಗಿ ಚಿರಪರಿಚಿತವಾಗಿರ್ಲಿಲ್ಲ. ತನ್ನ ಸ್ಟೇಟ್ ಇಂದ ಆಚೆ ಬಂದು ಬರೋಬ್ಬರಿ 6ರಿಂದ 7 ಭಾಷೆಗಳಲ್ಲಿ ರೀಮೇಕ್ ಆಗೋದು ಸುಲಭದ ಮಾತು ಅಲ್ಲವೇ ಅಲ್ಲ. ಕಳೆದ ವಾರವಷ್ಟೇ ದೃಶ್ಯಂ 3ನ ನೋಡ್ಕೊಂಬಂದ್ವಿ. ಅಂಡ್ ಈಗ್ಲೂ ಇದರ ಸ್ಟ್ಯಾಂಡರ್ಡ್ಸ್ ಮೇಲೆ ಇದೆ. ಅದಕ್ಕೆ ಒಂದು ಕಾರಣ ಜೀತು ಜೋಸೆಫ್ ಅವರ ಬ್ರಿಲಿಯಂಟ್ ರೈಟಿಂಗ್ ಅಂಡ್ ಇಲ್ಲಿ ಮೋಹನ್ ಲಾಲ್ ಅವರ ಪ್ರೆಸೆನ್ಸ್. ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ನೀವ್ ಈಗ್ಲೂ ಈ ಸೀರೀಸ್ ನ ಸಿನಿಮಾಗಳನ್ನ ನೋಡಿಲ್ಲ ಅಂದ್ರೆ ಪ್ರೈಮ್ ವಿಡಿಯೋನಲ್ಲಿ ಇದರ OG ಮಲಯಾಳಂ ವರ್ಷನ್ ಅವೈಲಬಲ್ ಇದೆ. ಅಂಡ್ ಇದರ 3rd ಪಾರ್ಟ್ ಸದ್ಯಕ್ಕೆ ಥಿಯೇಟರ್ ನಲ್ಲಿ ಕನ್ನಡದಲ್ಲೇ ರನ್ ಆಗ್ತಾ ಇದೆ. ತುಡರುಂ. ಇದು ತರುಣ್ ಮೂರ್ತಿ ಅವರು ಡೈರೆಕ್ಟ್ ಮಾಡಿ ಮೋಹನ್ ಲಾಲ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಸಿನಿಮಾದ ಪ್ಲಾಟ್ ನ ಬಗ್ಗೆ ನಾನು ಜಾಸ್ತಿ ಹೇಳದೇ ಇದ್ರೇನೆ ಒಳ್ಳೇದು. ಬಿಕಾಸ್ ಆ ಒಂದು ಡೆನ್ಸ್ ಕಥೆಯನ್ನ ಒನ್ಲೈನ್ ನಲ್ಲಿ ಹೇಳೋದು ಕೂಡ ಕಷ್ಟನೇ. ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ 200 ಕೋಟಿಗಿಂತ ಹೆಚ್ಚಿನ ಗಳಿಕೆಯನ್ನ ಮಾಡ್ತು. ಮೋಹನ್ ಲಾಲ್ ಅವರ ಕೆರಿಯರ್ ನಲ್ಲೇ ಸೆಕೆಂಡ್ ಹೈಯೆಸ್ಟ್ ಕ್ರಾಸರ್ ಆಗಿ ಇದು ನಿಂತ್ಕೊಳ್ತು. ಸಿನಿಮಾದಲ್ಲಿನ ಪಾತ್ರಗಳನ್ನ ಸ್ಟಿಚ್ ಮಾಡಿರುವಂತಹ ರೀತಿ, ಇವನ್ ವಿಲನ್ನ ಅವನ್ ವಿಲನ್ನ ಅಂತ ಉಯ್ಯಾಲೆ ತರ ನಿಮ್ಮ ಬ್ರೈನ್ ಜೊತೆಗೆ ಅವ್ರು ಆಡೋದಂತೂ ಖಂಡಿತ. ಇಲ್ಲಿ ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೇಕು. ಪಾತ್ರನ ನಿಭಾಯಿಸೋದಕ್ಕೆ ಎಷ್ಟು ಚಾಲೆಂಜಿಂಗ್ ಆಗಿ ಇರುತ್ತೋ ಅಷ್ಟೇ ಅಚ್ಚುಕಟ್ಟಾಗಿ ಅದನ್ನ ನಿಭಾಯಿಸಬಲ್ಲೆ ಅಂತ ಮೋಹನ್ ಲಾಲ್ ಅವರು ಹೇಳಲಾಗಿತ್ತು ಅಂದ್ರೆ ತಪ್ಪಾಗಲ್ಲ. ಜಿಯೋ ಹಾಟ್ಸ್ಟಾರ್ ನಲ್ಲಿ ಈ ಸಿನಿಮಾ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ.
ಇದಾಗಿತ್ತು ನಮ್ಮ ಮ್ಯಾಡ್ ಮಲ್ಲು ಥ್ರಿಲ್ಲರ್ಸ್ನ ಪಾರ್ಟ್ 4. ಈ ಲಿಸ್ಟಲ್ಲಿ ಇರುವಂತಹ ಸಿನಿಮಾಗಳು ಜಸ್ಟ್ ಟ್ವಿಸ್ಟ್ ಮತ್ತು ಸಸ್ಪೆನ್ಸ್ ಮೇಲೆ ಡಿಪೆಂಡ್ ಆಗಿರೋದಲ್ಲ. ಒಂದೊಂದು ಸಿನಿಮಾ ಕೂಡ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಕೆಲವು ಸೈಕಲಾಜಿಕಲಿ ಡಿಸ್ಟರ್ಬ್ ಮಾಡುತ್ತೆ, ಇನ್ನು ಕೆಲವು ಪ್ಯೂರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ನ ಕೊಡುತ್ತೆ, ಮತ್ತೆ ಕೆಲವು ಹ್ಯೂಮನ್ ಬಿಹೇವಿಯರ್ನ ತುಂಬಾ ರಿಯಲಿಸ್ಟಿಕ್ ಆಗಿ ಎಕ್ಸ್ಪ್ಲೋರ್ ಮಾಡುತ್ತೆ. ಅವುಗಳೇ ಮಲಯಾಳಂ ಥ್ರಿಲ್ಲರ್ಗಳನ್ನ ಸ್ಪೆಷಲ್ ಮಾಡೋದು. ಈ ಕಂಟೆಂಟ್ಗೆ ರಿಸರ್ಚ್ ಮಾಡೋದು, ಸಿನಿಮಾಗಳನ್ನ ನೋಡಿ ಅನಲೈಸ್ ಮಾಡೋದು ಸಖತ್ ಟೈಮ್ ತಗೊಳುತ್ತೆ. ಆದರೆ ನಿಮಗೆ ಒಳ್ಳೆ ರೆಕಮೆಂಡೇಶನ್ಸ್ನ ಕೊಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಸೊ ಈ ಲಿಸ್ಟ್ನಲ್ಲಿ ನೀವು ಆಲ್ರೆಡಿ ಯಾವ ಸಿನಿಮಾ ನೋಡಿದಿರಾ, ಇನ್ನು ಯಾವ ಮಲಯಾಳಂ ಥ್ರಿಲ್ಲರ್ಸ್ಗಳನ್ನ ನೆಕ್ಸ್ಟ್ ಪಾರ್ಟಲ್ಲಿ ಕವರ್ ಮಾಡಬೇಕು ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.